ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಶಂಜನನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗುವ ಅಂತೇಳಿ ಹೊರಟಿದ್ದು. ಯಾಕಂತ ಹೇಳಿದರೆ ಶಂಜನಿಗೆ ಅದು ನ್ಯೂ ಟೀತ್ ಎಲ್ಲ ಬಂದಿದೆಯಲ್ಲ, ಸೊ ಹಾಗಾಗಿ ಸ್ವಲ್ಪ ಪೇನಲ್ಲಿ ಇರ್ಬೋದು. ನಾವು ಸುಮ್ಮನೆ ಮನೇಲಿ ಕೂತ್ಕೊಳ್ಸಿದ್ರೆ ಆಗೋದಿಲ್ಲ, ಜ್ವರ ಎಲ್ಲ ಕಡಿಮೆ ಆಗಿದೆ. ಹಾಗೆ ಅವಳಿಗೆ ಸ್ವಲ್ಪ ಡ್ರೆಸ್ ಎಲ್ಲ ಹಾಕಿ ಹೀಗೆ ಹೂವೆಲ್ಲ ಇಟ್ಟಿದ್ದು ಗೈಸ್. ಅವಳಿಗೆ ತುಂಬಾ ಖುಷಿ ಆಯಿತು. ನೀವು ನೋಡಿದ್ರಲ್ಲ ಕೈಯೆಲ್ಲ ಕಟ್ಟುವುದೆಲ್ಲ, ಆ ಥರ ಎಲ್ಲ ಆ್ಯಕ್ಟ್ ಎಲ್ಲ ಮಾಡ್ತಾ ಇರ್ತಾಳೆ. ಅವಳಿಗೆ ತುಂಬಾ ಖುಷಿ. ಮಿರರ್ ನೋಡಿಲ್ಲ ಮಾಡಿದ್ದು ನೋಡಿದ್ರಲ್ಲ, ತುಂಬಾ ಇಷ್ಟ ಅವಳಿಗೆ ರೆಡಿ ಆಗೋದಲ್ಲ ಅಂತ ಹೇಳಿದರೆ. ಮತ್ತು ತುಂಬಾ ವೀಕ್ ಆಗಿದ್ದಾಳೆ, ಅದು ಬೇಜಾರು. ಸರಿ ಆಗ್ತಾಳೆ, ಇನ್ನು 2-3 ದಿವಸದಲ್ಲಿ ಸರಿ ಆಗ್ತಾಳೆ. ಮತ್ತು ಗೈಸ್ ಅದೇ ಡಾಕ್ಟರ್ ಶಾಪಿಗೆ ಹೋದ್ವಿ. ಅಲ್ಲಿ ಟೆಸ್ಟ್ ಎಲ್ಲ ಮಾಡಿದರು, ಮದ್ದಂತೂ ಕೊಡಲಿಲ್ಲ. ಅವಳಿಗೆ ಹೇಳಿದರು ಅದು ಎಂತ ಮದ್ದಂತ ಕೊಡಲಿಕ್ಕೆಲ್ಲ ಇಲ್ಲ, ಸರಿ ಇನ್ನು ಊಟ ಎಲ್ಲ ಮಾಡಿಸಿ, ನಾನ್ ವೆಜ್ ಎಲ್ಲ ಜಾಸ್ತಿ ಕೊಡಬೇಡಿ ಅಂತ ಹೇಳಿದರು ಅಷ್ಟೇ. ಹಾಗೆ ಗೈಸ್ ನೋಡಿ, ಇವಾಗ ಹೋಗ್ತಾ ಇದ್ದೇವೆ ನಾವು. ತುಂಬಾ ಬೇಜಾರಾಗುತ್ತೆ ಅವಳಿಗೆ ನೋಡುವಾಗ. ಅಂದರೆ ತುಂಬಾ ಸುಸ್ತಾಗಿದ್ದಾಳೆ 3 ದಿವಸದಲ್ಲಿ, 3-4 ದಿವಸ ಜ್ವರ ತುಂಬ ಇತ್ತಲ್ಲ, ಸೊ ಹಾಗೆ ಪಾಪ. ಹಾಗೆ ಇವಾಗ ಅಲ್ಹಮ್ದುಲಿಲ್ಲ ಅವಳು ತುಂಬಾ ಆರಾಮಾಗಿದ್ದಾಳೆ. ಹಾಗೆ ಟೀತ್ ಪೇನ್ ಎಲ್ಲ ಕಮ್ಮಿ ಆಗ್ತಾ ಬಂತು. ಇವಾಗ ಸ್ವಲ್ಪ ಸ್ವಲ್ಪ ತಿಂತಾಳೆ ಮಾಷಾಅಲ್ಲಾ. ಹಾಗೆ ನಮ್ಮ ಸಲ್ಮಾನ್ ಅವರನ್ನು ನೋಡಿ, ಸಲ್ಮಾನ್ ಅವರಿಗೆ ಸ್ವಲ್ಪ ಮೈಕೈ ಎಲ್ಲ ನೋವು ಉಂಟು, ಅವರಿಗೆ ಇನ್ನು ಸ್ಟಾರ್ಟ್ ಆಗ್ತದೆ ಜ್ವರ. ಹಾಗೆ ಗೈಸ್ ನೋಡಿ, ಜಾಮೆಲ್ಲ ಆಗ್ತಾ ಇರೋದಷ್ಟೇ ಇವಾಗ. ಇದು ಇನ್ನು ದೊಡ್ಡದಾಗ್ಲಿಕ್ಕೆ ಕೂಡ ಇಲ್ಲಿ ಮಕ್ಕಳು ಬಿಡ್ತಾರೆ ಇಲ್ಲೋ ಗೊತ್ತಿಲ್ಲ. ಆಲ್ಮೋಸ್ಟ್ ದೊಡ್ಡದಾಗಿತ್ತು ಗಾಯ್ಸ್, ಎಲ್ಲವೂ ತೆಗ್ದು ಕೆಳಗೆ ಹಾಕಿದ್ರು. ಆಮೇಲೆ ಹೋಗ ಅಲ್ಲಿ ಆಗಿದೆ ನೋಡಿ, ಅದು ಸ್ವಲ್ಪ ಆದರೂ ದೊಡ್ಡದಾಗಿದೆ. ಆಮೇಲೆ ಮಾಂಗೆ ಆಗಿದೆ ಗೈಸ್. ಮಾಂಗೆ ಎಲ್ಲಿಂದ ತೋರಿಸೋದು, ವೈಟ್ ನಾನು ತೋರಿಸ್ತೇನೆ ನೋಡಿ. ಮಾಂಗೆ ಆಗಿದೆ ನೋಡಿ, ಮಾಂಗೆ ಮಾಷಾಅಲ್ಲಾ ಆಗಿದೆ. ಅದರಲ್ಲಿಯೂ ಕೂಡ ಮೊನ್ನೆ ಮಳೆ ಬಂತು, ತುಂಬ ಮಾಂಗೆ ಬಿತ್ತು ಕೆಳಗೆ. ಈ ಸೈಡಲ್ಲಿ ಕೂಡ ಆಗಿತ್ತು, ಅದು ಎಲ್ಲ ಬಿತ್ತು. ಆಮೇಲೆ ಅಲ್ಲಿ 2 ಉಂಟು ನೋಡಿ, ಇದರಲ್ಲಿ ಅಲ್ಲಿ 1 ಉಂಟು. ಹಾಗೆ ಗೈಸ್, ಮತ್ತು ಪಪ್ಪಂಕಾಯಲ್ಲಿ ಪಪ್ಪಂಕಾಯಿ ಆಗಲಿಲ್ಲ, ಪಪ್ಪಂಕಾಯಿ ಹೂವಾಗಿದೆ, ಇನ್ನೂ ಆಗಬೇಕು. ಅದೊಂದು ಪಪ್ಪಂಕಾಯಿದು ಮರ ನೋಡಿ, ನಾನು 17 ಏಜಲ್ಲಿರುವಾಗ ಆ ಥರ ಇದ್ದೆ ಗೈಸ್. ಆ ಪಪ್ಪಂಕಾಯಿದು ಮರ ತೋರ್ತಾ ಉಂಟಲ್ಲ, ಹಾಗೆ ಇದ್ದೆ. ಇವಾಗ ಈ ತ್ಯಾಂಗ್ಯಾರ ಮರ ಥರ ಆಗಿದ್ದೇನೆ. 17 ಏಜಲ್ಲಿರುವಾಗ ಆ ಪಪ್ಪಂಕಾಯಿ ಮರ ಥರ ಇದ್ದೆ ನೋಡಿ. ಎಷ್ಟು ಡಿಫ್ರೆಂಟ್ ನೋಡಿ, ತ್ಯಾಂಗ್ಯಾಯ ಮರಕ್ಕೆ ಮತ್ತು ಪಪ್ಪಂಕಾಯಿಯ ಮರಕ್ಕೆ. ಎಂತ ಹೇಳೋದು ಗಾಯ್ಸ್, ಆ ಥರ ಎಲ್ಲ ವಿಷಯ. ಮತ್ತು ಗೈಸ್ ನಿಮಗೆ ಒಂದು ಹೂ ತೋರಿಸ್ತೇನೆ, ಅದಕ್ಕೆ ಎಂತ ಹೇಳ್ತಾರೆ ಗೊತ್ತಿಲ್ಲ, ಬಟ್ ಮಲ್ಲಿಗೆ ಸ್ಮೆಲ್ ಓಕೆ. ಅದು ಎಂತ, ಅದು ಈ ಬೆಂಗಳೂರು ಸೈಡ್ ಆ ಸೈಡೆಲ್ಲ ಜಾಸ್ತಿ ಅದು ಆ ಹೂ ಇಡ್ತಾರೆ. ಬಟ್ ನನಗೆ ಗೊತ್ತಿಲ್ಲ. ನಾವು ಇಲ್ಲಿ ಮರದಲ್ಲಿ ಗಿಡದಲ್ಲಿ ಮಾತ್ರ ನೋಡ್ತೇವೆ. ಸೊ ತೋರಿಸ್ತೇನೆ, ಓಕೆ ಗೈಸ್. ನೋಡಿ ನೋಡಿ ನೋಡಿದ್ರಾ, ಒಳ್ಳೆ ಸ್ಮೆಲ್ ಇರುತ್ತೆ ಗಾಯ್ಸ್. ಎಂತ ಹೇಳ್ತಾರೆ, ಇಷ್ಟು ದಪ್ಪದ ಹೂ ಇದು, ಓಕೆ. ನೋಡಿ, ಇನ್ನು ಸಣ್ಣ ಸಣ್ಣ ಮೊಗ್ರೆಲ್ಲಾಗಿದೆ, ಕೆಳಗೆಲ್ಲ ಆಗಿದೆ. ಹಾಗೆ ಗೈಸ್, ನಾ ಹೇಳಿದೆ ಅಲ್ಲ ಅಮ್ಮ ಮಟನ್ ತಂದಿದ್ರು ಅಂತ. ಮತ್ತು ಸುಮ್ಮನೆ ಯಾವಾಗಲೂ ಮಟನ್ ಇದು ನಾವು ಕರಿ ಸುಕ್ಕ ಆ ಥರ ಮಾಡ್ತಾ ಇದ್ದರೆ ಅಷ್ಟು ಒಳ್ಳೆಯದಲ್ಲ, ಅಂದರೆ ಒಳ್ಳೆಯದಾಗೋದಿಲ್ಲ. ಅದಕ್ಕೆ ಏನಾದರೂ ನೀವು ಟ್ರೈ ಮಾಡ್ತಾ ಇದ್ರೆ ಒಳ್ಳೆಯದಾಗುತ್ತೆ ಗೈಸ್. ಹಾಗಾಗಿ ನಾನು ಈ ಥರ ಮಾಡಿದ್ದು, ನನಗೆ ಇಷ್ಟ ಇತ್ತು, ಯಾವಾಗಲಿಂದನೂ ಎನಿಸ್ತಿದೆ ಮಾಡಬೇಕು ಅಂತೇಳಿ ಈ ಥರ. ಬಟ್ ಆ ದಿವಸ ನಿನ್ನೆ ಬಂತು, ಹಾಗಾಗಿ ಮಾಡಿದ್ದೆ ಗೈಸ್. ತುಂಬಾ ಟೇಸ್ಟಿಯಾಗಿತ್ತು. ಸ್ಮೆಲ್ ಕೂಡ ಒಂದು ಚೂರು ಸ್ಮೆಲ್ ಇರೋದಿಲ್ಲ ಗೈಸ್. ನೀವು ಜಸ್ಟ್ ಟ್ರೈ ಮಾಡಿ ನೋಡಿ ಗೈಸ್. ಫೈನಲಿ ಎಲ್ಲ ಕೆಲಸ ಎಲ್ಲ ಆಯಿತು. ನಮಗೆ ತುಂಬಾ ಟಯರ್ಡ್ ಆಯಿತು ಗಾಯ್ಸ್. ಅದು ಉಂಡೆ ಮಾಡಿ ಪಿಂಡೆ ಮಾಡುವಾಗ ಟಯರ್ಡ್ ಆಯಿತು. ಹಾಗೆ ಫೈನಲಿ ಕೆಲಸ ಎಲ್ಲ ಆಯಿತು, ಎಲ್ಲ ಕ್ಲೀನೆಲ್ಲ ಮಾಡಿಟ್ಟೆ. ನೈಟ್ ಕೆಲಸ ಆದಮೇಲೆ ನೈಟ್ ಫುಲ್ ಕ್ಲೀನ್ ಮಾಡಿಟ್ಟೆ. ಬೆಳಗ್ಗೆ ನಮಗೆ ಎದ್ದು ನೋಡುವಾಗ ಫ್ರೆಶ್ ಆಗಿ ಖುಷಿಯಾಗುತ್ತೆ, ಓಕೆ. ಇಲ್ಲ ಅಂತೇಳಿದರೆ ನೈಟ್ ಮಾಡಿ ತಿಂದ ಸುಮ್ಮನೆ ಗಲೀಜು ಮಾಡಿ ಇಟ್ಟರೆ ಬೆಳಗ್ಗೆ ಗಲೀಜಾಗಿರುತ್ತೆ. ಮತ್ತು ಎದ್ದು ನೋಡುವಾಗಲೇ ಮೂಡ್ ಆಫ್ ಆಗುತ್ತೆ. ಸೊ ಆ ಥರ ಇರಬಾರ್ದು. ಯಾವಾಗಲೂ ನೈಟ್ ಏನಾದರೂ ಕೆಲಸ ಮಾಡಿದರೆ ಆವಾಗಲೇ ಕ್ಲೀನ್ ಮಾಡಿಡಬೇಕು. ಮತ್ತು ಬೆಳಗ್ಗೆ ಎದ್ದು ಮತ್ತೆ ಒಂದ್ಸರಿ ಎಲ್ಲ ಕೌಂಟರ್ ಟಾಪೆಲ್ಲ ಒರೆಸಿ ಮತ್ತೆ ನಾವು ಸ್ಟಾರ್ಟ್ ಮಾಡಬೇಕು ನಮ್ಮ ಎಂತ ಅಡುಗೆ ಮಾಡಲಿಕ್ಕೆ ಉಂಟು ಅಂತ. ಇಲ್ಲ ಅಂತೇಳಿದರೆ ಹೇಳಲಿಕ್ಕಾಗೋದಿಲ್ಲ ಅಲ್ಲ, ರ್ಯಾಟ್ ಆಗಲಿ ಮತ್ತು ಎಂತ ಅದು ಲಿಜ್ ಎಂತ ಹೇಳ್ತಾರೆ ಕನ್ನಡದಲ್ಲಿ, ಅಲ್ಲಿ ಶಂಜಾ ಅವರ ಅಮ್ಮನ ಹತ್ತಿರ ಮೊಬೈಲ್ಗೆ ಗಲಾಟೆ ಮಾಡ್ತಾ ಇದ್ದಾಳೆ ಗೈಸ್. ನನ್ನ ಅಮ್ಮನ ಹತ್ತಿರ ಮೊಬೈಲ್ಗೆ ಗಲಾಟೆ ಮಾಡೋದು. ಅಂದರೆ
ನಾನು ಕೊಡೋದಿಲ್ಲ ಅಲ್ಲ, ಅಲ್ಲಿ ಅಮ್ಮನ ಹತ್ರ ಗಲಾಟೆ ಮಾಡೋದು. ಸೊ ಹಾಗೆ ನೋಡಿ ಮಾಡೋದು ನೋಡಿ, ಕೇಳ್ತಾ ಉಂಟಾ? ಹಾಗೆ ಹಾಗೆ ಗೈಸ್ ಫೈನಲಿ ಅದು ಮಾಡಿ ಅಂತ ಮಟನ್ದು ಪಿಂಡಿ ಮಸಾಲೆ ಮಾಡಿ ಅದಕ್ಕೆ ಸಹ ಪಿಂಡಿ ಮಾಡಿ ಹಾಕಿದ್ದು. ಒಳ್ಳೆ ಟೇಸ್ಟ್ ಆಗಿತ್ತು. ನೀವು ಆಗಿ ಟ್ರೈ ಮಾಡಿದ್ದು ಗೈಸ್, ಹೇಗಾಗುತ್ತೆ ನೋಡು ಅಂತೇಳಿ. ಬಟ್ ಸೂಪರ್. ಹಾಗೆ ಗೈಸ್ ತುಂಬಾ ಟೇಸ್ಟಿಯಾಗಿತ್ತು, ನನಗೆ ತುಂಬಾ ಇಷ್ಟ ಆಯಿತು. ಮತ್ತೆ ಅದೇ ಸಣ್ಣ ಸಣ್ಣ ಪಿಂಡೆ ಮಾಡಿ ಹಾಕಬೇಕು. ಕೆಲವರು ಈ ಕೌಲ್ ಪಿಂಡೆ ಎಲ್ಲ ಮಾಡ್ತಾರೆ, ಇಷ್ಟಿಷ್ಟು ದೊಡ್ಡ ದೊಡ್ಡ ಪಿಂಡಿ ಗೈಸ್, ಅದು ಇಷ್ಟಿಷ್ಟು ದೊಡ್ಡ ದೊಡ್ಡ ಪಿಂಡಿ ಎಲ್ಲ ಮಾಡಿ ಹಾಕುದು. ಆ ಥರ ಮಾಡಿದ್ರೆ ತಿನ್ಲಿಕ್ಕೆ ಒಂಥರ ಅಷ್ಟು ಒಳ್ಳೆ ಆಗೋದಿಲ್ಲ. ಈ ಸಣ್ಣ ಸಣ್ಣ ಪಿಂಡೆ ಮಾಡಿ ಹಾಕ್ತಾರಲ್ಲ, ಅದು ತುಂಬಾ ಟೇಸ್ಟಿ ಖುಷಿಯಾಗುತ್ತೆ ತಿನ್ನಲಿಕ್ಕೆ. ಓಕೆ, ಮತ್ತು ಗಾಯ್ಸ್ ಏನೋ ಒಂದು ಕಿತಾಪತಿ ಮಾಡಿದ್ಲು ಶಾಂತ, ಸೌಂಡ್ ಆಯಿತು. ಹಾಗೆ ಅದೇ ತುಂಬಾ ಸೂಪರಾಗಿತ್ತು, ತುಂಬಾ ಖುಷಿಯಾಯಿತು, ತಿಂದಾಯಿತು, ಎಲ್ಲ ಆಯಿತು. ಈಗ ಮಲಗೋದೊಂದೇ ಬಾಕಿ. ಈಗ ಮಲಗಲಿಕ್ಕೆ ನಾನು ಫೇಸ್ ವಾಶ್ ಎಲ್ಲ ಮಾಡಿ ಬಂದೆ, ನೀರು ಉಂಟಲ್ಲ ಇನ್ನೂ ಆಯಿತು. ಇನ್ನು ಮಾಯಿಶ್ಚರೈಸರ್ ಎಲ್ಲ ಹಾಕಿ ಮಲಗೋದು ಗಾಯ್ಸ್. ಹಾಗೆ ಗಾಯ್ಸ್ ನೀವು ಕೂಡ ಈ ಥರದ್ದೆಲ್ಲ ಮಾಡಿ ತಿನ್ನಿ. ನೀವು ಇವಾಗ ಏನಾದರೂ ಟ್ರೈ ಮಾಡಿ. ಚಿಕನ್ ಕೂಡ ಮಾಡ್ಬೋದು ಈ ಥರ, ಖುಷಿಯಾಗುತ್ತೆ ಗೈಸ್ ಆ ಥರ ತಿನ್ನಲಿಕ್ಕೆ. ಇವತ್ತು ಮಾಡಿದ್ದಲ್ಲ, ನಾಳೆ ತಿನ್ಲಿಕ್ಕೆ ಮತ್ತೆ ಟೇಸ್ಟ್ ಆಗುತ್ತೆ, ಖುಷಿಯಾಗುತ್ತೆ. ಹಾಗೆ ಅದೇ ಸಲ್ಮಾನ್ ಅವ್ರಿಗೆ ಸಪ್ರೇಟ್ ಪಿಂಡಿ ಕೊಟ್ಟು, ಸಪ್ರೇಟ್ ಸಾರು ಕೊಟ್ಟು, ಮತ್ತು ಸಪ್ರೇಟ್ ಅವರಿಗೆ ಸುಕ್ಕ ಮಾಡಿದ್ದೆಲ್ಲ ಸಪ್ರೇಟ್ ಕೊಟ್ಟು ಅವ್ರು ಸ್ವಲ್ಪ ತಿಂದರು. ಮತ್ತು ಅವರಿಗೆ ಸ್ವಲ್ಪ ಜ್ವರ ಕೂಡ ಉಂಟಲ್ಲ, ಹಾಗಾಗಿ ಸ್ವಲ್ಪ ತಿಂದರು ಗೈಸ್. ಫೈನಲಿ ಎಲ್ಲ ಆಯಿತು. ಈಗ ಸಲ್ಮಾನ್ ಅವರಿಗೆ ಸ್ವಲ್ಪ ಬಿಸಿ ನೀರಿಗೆ ಇಸ್ಬುಕೋಲ್ ಪೌಡರ್ ಹಾಕಿ ಕೊಡಬೇಕಂತೆ. ಹಾಗೆ ಆ ಥರದ್ದು ಮಾಡಿ ಕೊಡ್ತೇನೆ ಆಮೇಲೆ. ಮತ್ತು ಗೈಸ್ ಮಾರ್ನಿಂಗ್ ಪೂರಿ ಮತ್ತು ಬಾಜಿ ಮಾಡಿದ್ದೆ. ಸಲ್ಮಾನ್ ಅವ್ರು ಹೇಳ್ತಾಯಿದ್ರು, ಅಂದರೆ ಜ್ವರ ಬಂದಿತ್ತಲ್ಲ ಅವರಿಗೆ, ಹಾಗಾಗಿ ಹೇಳ್ತಾಯಿದ್ರು ನನಗೆ ಪೂರಿ ಮತ್ತು ಬಾಜಿ ಮಾಡಿಕೊಡ ಅಂತೇಳಿ. ಸೊ ಹಾಗಾಗಿ ಅವರಿಗೆ ಅದು ಮಾಡಿಕೊಟ್ಟು ಅವ್ರಿಗೆ ತುಂಬಾ ಇಷ್ಟ ಇದು. ಗೈಸ್ ಇವತ್ತು ನೈಟ್ ಇದೆ ಅಂತ ಪೀರೆದು ಬಾಜಿ ಮಾಡಿ ಚಪಾತಿ ಮಾಡಿ ಕೊಡುವಂಥ ಸಲ್ಮಾನ್ ಅವರಿಗೆ. ನನಗೆ ಸ್ವಲ್ಪ ಊಟ ಉಂಟು, ಸ್ವಲ್ಪ ಸಾರು ಕೂಡ ಉಂಟು. ಹಾಗೆ ಇವತ್ತು ಇದೇ ಫಿನಿಶ್ ಮಾಡೋದು. ಮತ್ತು ನಾಳೆ ಇನ್ಶಾಲ್ಲ ನೋಡು ಬೇರೆ ಎಂಥಾದ್ರೂ ಮಾಡಬೇಕು. ಇಲ್ಲಾಂದರೆ ಇವತ್ತು ನಾನು ಬೇರೆ ಎಂಥಾದ್ರೂ ಮಾಡಿದರೆ ಮತ್ತು ನಾಳೆ ಅದೇ ಬಿಸಿ ಮಾಡಿ ತಿನ್ನುವಾಗ ಉಂಟಲ್ಲ, ಇದೆಷ್ಟಾದರೂ ಅಷ್ಟೇ. ನನಗೆ ಆವತ್ತೇ ತಿಂದು ಖಾಲಿ ಮಾಡಬೇಕು. ಅಂದರೆ ಈಗ ನೀವೆನಿಸ್ಬೋದು ದೊಡ್ಡ ಜನ ಅಹಂಕಾರದ ಮಾತಲ್ಲ ಅಂತೇಳಿ, ಆ ಥರ ಅಲ್ಲ ಗೈಸ್. ಅಂದರೆ ಎಂತ ಗೊತ್ತುಂಟು, ಜಾಸ್ತಿ ಇವಾಗ ಏನಾದರೂ ನಾವು ಬಿಸಿ ಮಾಡಿ ತಿಂತ ಹೋದರೆ ಅದು ಎಷ್ಟಾದರೂ ಅಷ್ಟೇ. ಸ್ವಲ್ಪ ಮಾಡಿ ಫ್ರೆಶ್ ತಿಂದರೆ ಅದು ಎಷ್ಟು ಒಳ್ಳೆಯದು ಸ್ವಲ್ಪ ನಮಗೆ. ನನಗೆ ಆ ಥರ ಗೊತ್ತಾಯ್ತು. ಅಂದರೆ ಬಿಸಿ ಮಾಡಿ ಮತ್ತೆ ಲಾಸ್ಟಿಗೆ ವೇಸ್ಟೇ ಆಗೋದು, ಅದಕ್ಕೋಸ್ಕರ ಉಂಟು ಸ್ವಲ್ಪ ಏನಾದರೂ ಮಾಡಿ ತಿನ್ನಬೇಕು. ನನಗೆ ಆ ಥರ ಇಷ್ಟ. ಮತ್ತು ನಾವಿಲ್ಲಿ ಜಾಸ್ತಿ ಜನ ಇಲ್ಲಲ್ಲ, ಹಾಗಾಗಿ ಸ್ವಲ್ಪ ಮಾಡೋದು. ಇದು ಇವಾಗ ಸಲ್ಮಾನ್ ಅವ್ರಿಗೆ ಇಷ್ಟ ಇದು ಪೀರೆ, ಹಾಗಾಗಿ ಅವರಿಗೆ ಇದು ಇವತ್ತು ಬಾಜಿ ಮಾಡಿ ನಾನು ಚಪಾತಿ ಮಾಡಿ ಕೊಡ್ತೇನೆ. ಮತ್ತು ನನಗೆ ಕೂಡ ತರಕಾರಿ ಅಂದರೆ ಇಷ್ಟ, ಜಾಸ್ತಿ ತರಕಾರಿ ತಿನ್ನಬೇಕು ಗೈಸ್. ನಾವು ಜಾಸ್ತಿ ನಮ್ಮದು ಇದೆಂತ ಹಬ್ಬ ಇತ್ತಲ್ಲ, ರಂಜಾನ್ ಸ್ಟಾರ್ಟ್ ಆದಮೇಲೆ ಫುಲ್ ನಾನ್ ವೆಜ್ ತಿಂತ ಇದ್ದಿದ್ದು. ಇವಾಗ ಎಲ್ಲ ಗೊತ್ತಾಯ್ತಲ್ಲ, ಹೀಟ್ ಆಗಿತ್ತು ಅದು ಇದು ಅಂತೇಳಿ ಬೇಗ ಸಲ್ಮಾನ್ ಅವ್ರು ತರಕಾರಿ ಇಟ್ಕೊಂಡು ಬರ್ತಾರೆ, ಹೇಳಬೇಕಂತ ಇಲ್ಲ. ಇಲ್ಲಾಂದರೆ ಹೇಳಿ ಸಾಕಾಗ್ತಿತ್ತು. ನೋಡಿ ಎಷ್ಟು ಬದಲಾವಣೆ ಅಂತ ನೋಡಿ. ಅದೇ ಹೇಳುದಲ್ಲ, ಅದರಲ್ಲಿ ಅರ್ಥ ಮಾಡ್ಕೊಳ್ಳಿ. ಇವಾಗ ಕೆಲವು ಮನುಷ್ಯರಿಗೆ ಎಷ್ಟೇ ಹೇಳಿದರೆ ಬುದ್ಧಿ ಬರುವುದಿಲ್ಲ. ತುಂಬ ಜನ ಸತಿ ಒಬ್ಬರಿಗೆ ತುಂಬಾ ಇದು ಮಾಡ್ತಾ ಇರ್ತಾರೆ. ಒಂದಲ್ಲ ಒಂದು ಸತಿ ದೇವರ ಪೆಟ್ಟು ಬೀಳ್ತದೆ, ಆವಾಗ ಗೊತ್ತಾಗ್ತದೆ. ಸೊ ಎಲ್ಲ ಉಂಟಲ್ಲ, ಕಾಲವೇ ಪಾಠ ಕಲಿಸುತ್ತದೆ ಅಂತ ಹೇಳ್ತಾರಲ್ಲ. ಸೊ ಆ ಥರ. ಓಕೆ, ನನಗೆ ಜಾಸ್ತಿಯಾಗಿ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಅದು ಹೇಳೋದ್ರಲ್ಲೇ ಅರ್ಥ ಮಾಡ್ಕೊಳ್ಬೋದು. ಅರ್ಥ ಮಾಡ್ಕೊಳ್ಳೋದವರಿಗೆ ಅದು ಎಷ್ಟಾದರೂ ಅಷ್ಟೇ, ಎಷ್ಟು ಹೇಳಿದ್ರು ಅರ್ಥನೇ ಆಗೋದಿಲ್ಲ ಬಿಡಿ. ಹಾಗೆ ಇವಾಗ ನಾವೆಂತ ಮಾಡಬೇಕು, ಪೀರೆದು ವಾಶ್ ಮಾಡಬೇಕು. ಇದೆಲ್ಲ ತೆಗ್ದಾಯ್ತು, ಜಾಸ್ತಿ ತೆಗ್ಲಿಕ್ಕೆ ಹೋಗಲಿಲ್ಲ. ಅದರಲ್ಲಿಯೂ ಕೂಡ ಜಾಸ್ತಿ ಇದು ಇರುತ್ತೆ ಅಂತ, ಅಂಶ ಒಳ್ಳೆ ಇರುತ್ತೆ ಅಂತ ಗೊತ್ತಿಲ್ಲ ನನಗೆ, ಹೇಳಲಿಕ್ಕೆಲ್ಲ ಜಾಸ್ತಿ ಬರೋದಿಲ್ಲ ಗೈಸ್. ಹಾಗೆ ಮತ್ತು ಇದರದ್ದು ಸಿಪ್ಪೆದು ಕೂಡ ಇದು ಜಾಸ್ತಿ ತೆಗಿಲಿಲ್ಲ, ಅದು ತೆಗ್ದದ್ದು ಕೂಡ ಜಾಸ್ತಿ ನಾವು ಬಿಸಾಡಲಿಕ್ಕಿಲ್ಲ. ಅದರದ್ದು ಕೂಡ ಚಟ್ನಿ ಎಲ್ಲ ಮಾಡ್ಲಿಕ್ಕೆ ಆಗ್ತದೆ, ಒಳ್ಳೆ ಟೇಸ್ಟ್ ಆಗುತ್ತೆ. ಹಾಗೆ ಇವಾಗ ಇದು ವಾಶ್ ಮಾಡ್ಕೊಂಡು ಕಟ್ ಮಾಡಿ ಆಮೇಲೆ ಪಲ್ಯ ಎಲ್ಲ ಮಾಡಬೇಕು. ಮತ್ತೆ ಗೈಸ್ ಏನಾದರೂ ವಿಷಯ ಇದ್ದರೆ ಮತ್ತೆ ಕಂಟಿನ್ಯೂ ಮಾಡ್ತೇನೆ. ಓಕೆ ಗೈಸ್, ಇನ್ಶಾಲ್ಲ ನೆಕ್ಸ್ಟ್ ಬೇರೆ ಯಾವುದಾದ್ರೂ ಒಂದು ಬ್ಲಾಗಲ್ಲಿ ನಾನು ಸಿಗ್ತೇನೆ ಗೈಸ್. ಬಾಯ್.